ಹೆಲೋ ನಮಸ್ಕಾರ. ನಾನು ವಿಠಲ್ ಸರೋದೆ. ಎಲ್ಲ ಕಡೆ ಒಂದ ಮಾತ್ರಿ, ಶೆಕಿ ಶೆಕಿ ಶೆಕಿ. ಬಾಜು ಮನ್ಯಾಗೂ ಶೆಕಿ, ಮಗ್ಲ ಮನ್ಯಾಗೂ ಶೆಕಿ, ಮುಂದಿನ ಮನ್ಯಾಗೂ ಶೆಕಿ, ಹಿಂದಿನ ಮನ್ಯಾಗೂ ಅದ ಮಾತು ಶೆಕಿ ಶೆಕಿ ಶೆಕಿ. ಮೊದಲೆಲ್ಲ ಮೂರು ಕಾಲ ಇರ್ತಿದ್ರಿ: ಬ್ಯಾಸಗಿ ಕಾಲ, ಮಳೆಗಾಲ, ಚಳಿಗಾಲ ಅಂತೇಳಿ. ಎಲ್ಲ ಏರಾಪೇರಿ ಆಗಿಬಿಟ್ಟವು. ಯಾಕಂದ್ರೆ ಪ್ರಕೃತಿ ವಿಕೋಪಕ್ಕೆ ನಾವು ಹೊಂಟೀವಿ. ಯಾಕಂದ್ರೆ ನಗರ ಸೌಂದರ್ಯೀಕರಣ ಮಾಡೋ ಸಂಬಂಧ ಪ್ರಕೃತಿಯನ್ನು ನಾವು ವಿಕೋಪ ಮಾಡಕತ್ತೀವಿ. ಸೊ ಅದಕ್ಕೆ ನಮಗೆ ಪ್ರಕೃತಿನೂ ಕೂಡ ಒಂದು ಒಳ್ಳೆಯ ನಮ್ಗೇನು ಮಾಡೈತ್ರಿ, ಶಿಕ್ಷೆಯನ್ನು ಕೊಟ್ಟೈತಿ. ಸೊ ಅದಕ್ಕೆ ಈಗ ಏನಾಗೈತಿ, ಎಸ್ಪೆಷಲಿ ಈ ವರ್ಷ ನಾರ್ತ್ ಕರ್ನಾಟಕ ಒಳಗೆ ಎಲ್ಲ ಜಿಲ್ಲಾ ಒಳಗೆ 40ರಿಂದ 42, 44 ಡಿಗ್ರಿ ಸೆಲ್ಸಿಯಸ್ ಏನ್ರಿ ಬಿಸಿಲು ಆಗಿಬಿಟ್ಟೈತಿ. ಸೊ ಆಲ್ಮೋಸ್ಟ್ ರೀ ಎಲ್ಲ ಜಿಲ್ಲಾ ಒಳಗೆ, ಇದೇ ಇಂಥ ಜಿಲ್ಲಾ ಅಂತಲ್ಲ, ಎಲ್ಲ ಜಿಲ್ಲಾ ಒಳಗೆ ನಾರ್ತ್ ಕರ್ನಾಟಕ. ಸೊ ಅದಕ್ಕೆ ಈಗ ಏನಾಗೈತಿ, ಈ ಬಿಸಿಲು ಬರುವುದರಿಂದ ಸೊ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದಂಥದ್ದು ಕೆಲವು ಹಿಂಟ್ಸ್ಗಳನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ಏನಂದ್ರಿ, ನಮ್ದೇನ್ರಿ ಮೊದಲ ತಿನ್ನೋದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡೋರು. ಸೊ ಅದಕ್ಕೆ ಏನೈತಿ, ಮೊದಲು ನೀವು ರಾಗಿ ಅಂಬ್ಲಿ ಕುಡೀರಿ, ರಾಗಿ ಮುದ್ದೆ ಕುಡೀರಿ, ಚಪಾತಿ ತಿನ್ನೋದು ಕಡಿಮೆ ಮಾಡಿರಿ, ಆದಷ್ಟು ರೊಟ್ಟಿ ತಿನ್ನಿರಿ, ಮಜ್ಜಿಗೆ ಕುಡೀರಿ. ಆಮೇಲೆ ಹಣ್ಣು ಹಂಪಲೊಳಗೆ ಏನೈತ್ರಿ, ನಾ ನಿಮ್ಗೆ ಸಜೆಷನ್ ಮಾಡೋದು ಕಲ್ಲಂಗಡಿ ಮತ್ತು ಪುಟ್ಟಿಯನ್ನು ತಿನ್ನಕ್ಕೆ ಹೇಳ್ತೀನಿ. ಕೆಲವು ಮಂದಿ ಬಾಳೆಹಣ್ಣು ತಿಂತಾರೆ, ಚಿಕ್ಕು ತಿಂತಾರೆ, ದ್ರಾಕ್ಷಿ ತಿಂತಾರೆ, ಒಂದು ಎರಡು ಸಾಕಷ್ಟು ತಿಂತಾರೆ. ನಿಮ್ಗೆ ಯಾವ್ಯಾವ ಅನುಕೂಲ ಅದಾವ ಅವು ತಿನ್ನಿರಿ. ಆದಷ್ಟು ಏನೈತ್ರಿ ಹೀಟ್ ಪದಾರ್ಥ ತಿನ್ನೋದು ಕಡಿಮೆ ಮಾಡಿರಿ. ಆಮೇಲೆ ಏನೈತ್ರಿ, ಕಾಯಿಪಲ್ಯ ತಿನ್ನುವಂಥದ್ದು ಕೆಲಸ ಮಾಡಿರಿ ಜಾಸ್ತಿ. ಈ ನಾನ್ ವೆಜ್ಗಳನ್ನ ಅವಾಯ್ಡ್ ಮಾಡುವಂಥದ್ದು ಸದ್ಯದ ಪರಿಸ್ಥಿತಿ ಒಳಗೆ ಭಾಳ ಅತ್ಯುತ್ತಮವಾದಂಥ ಸಲಹೆಯನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನೈತಿ, ಸೆಕೆಂಡ್ ಒನ್ ಅಂತಂದು ಏನ್ರಿ, ನೀರನ್ನು ಯಥೇಚ್ಛವಾಗಿ ಕುಡಿಬೇಕ್ರಿ. ಅರ್ಧ ಗಂಟೆ ಒಳಗೊಮ್ಮೆ, ಒಂದು ತಾಸಿಗೊಮ್ಮೆ ನೀರು ಕುಡೀರಿ. ಆ ನೀರು ಏನೈತ್ರಿ, ಘಟ 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 ಕುಡಿಬೇಡ್ರಿ. ಯಾವತ್ತೂ ನೀರು ಏನೈತ್ರಿ ಕುಂತನ್ನ ಕುಡಿಬೇಕು, ನಿಂತನ್ನ ಕುಡಿಬಾರ್ದು. ಈ ಬೇಸಿಗೆಯಿಂದ ಹೊರಗೆ ನಾವೇನಾದರೂ ಬಂದ್ವಿ ಅಂತಂದ್ರೆ ಭಯಂಕರ ಹೀಟ್ ಇರ್ತದೆ, ಮೈ ದಡ 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 ನೀರು ಕುಡಿಯುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಥರ್ಡ್ ಒನ್ ಏನಂತಂದ್ರೆ, ಶುದ್ಧವಾದವಂಥ ಬಟ್ಟೆಗಳನ್ನ ಧರಿಸ್ರಿ. ಆಮೇಲೆ ಈ ಏನು ಟಿ ಶರ್ಟು, ಆಮೇಲೆ ಜೀನ್ಸ್ ಪ್ಯಾಂಟ್ ಎಲ್ಲ ಇರ್ತಾವಲ್ರಿ, ಅಂಥವೆಲ್ಲ ತೊಡಾಕೆಲ್ಲ ಸದ್ಯದ ಮಟ್ಟಿಗೆ ಹೋಗಬೇಡ್ರಿ. ಸೊ ಅವಾಯ್ಡ್ ಮಾಡಿರಿ ಸಾಧ್ಯವಾದ ಮಟ್ಟಿಗೆ ಒಂದು 2 ತಿಂಗಳು. ಸೊ ಅದಕ್ಕೆ ಏನೈತ್ರಿ, ಕಾಟನ್ ಅರ್ಬಿಯನ್ನು ಹಾಕುವಂಥ ಕೆಲಸ ಮಾಡಿರಿ. ಗಾಳಿ ಆಡ್ಬೇಕ್ರಿ. ಸೊ ಗಾಳಿ ಆಡಿದ್ರೆ ಏನಾಕೈತಿ, ಬೆವರು ಸಿಕ್ಕಿ ಬಿಡೋದಿಲ್ಲ, ಸೊ ಕಡಿಮೆ ಆಗ್ತೈತಿ. ಸೊ ಥರ್ಡ್ ಒನ್ ಇದಾಯ್ತು. ಇನ್ನು ಫೋರ್ತ್ ಒನ್ ರೀ, ಸೊ ಸರ್ಕಾರ ಒಂದು ಮಾರ್ಗಸೂಚಿ ಪಾಲನೆ ಮಾಡೈತ್ರಿ, ಎಲ್ಲರೂ ಪಾಲನೆ ಮಾಡ್ಬೇಕಂತೇಳಿ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ, ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಒಳಗೆ ಅನಗತ್ಯವಾಗಿ ಯಾರೂ ಹೊರಗೆ ಬರಬೇಡ್ರಿ ಅಂತೇಳಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮ ಹೇಳೈತಿ. ಸೊ ಇದನ್ನೆಲ್ಲರೂ ಪಾಲಿಸ್ತೀರಿ ಅಂತೇಳಿ ನಾನು ಕೂಡ ಆಶಾಭಾವನೆ ಇದೀನಿ ರೀ. ಸೊ ಈ ರೀತಿ ಹೊರಗೆ ಹೋಗೋದ್ರಿಂದ ಏನೇನು ದುಷ್ಪರಿಣಾಮ ಆಗ್ತಾವ ಅಂತ ಅನ್ನೋದು ಆಲ್ರೆಡಿ ಸರ್ಕಾರ ಈಗಾಗಲೇ ಮಾರ್ಗಸೂಚಿ ಹೊರಡಿಸ್ರಿ. ಸನ್ ಸ್ಟ್ರೋಕ್ ಆರ್ ಹೀಟ್ ಸ್ಟ್ರೋಕ್ ಆಗ್ತೈತ್ರಿ. ಬೆವರು ಸಾಲೆ ಅಂತಾರಲ್ರಿ, ಬೆವರು ಗುಳ್ಳಿ ಆಗ್ತಾವ್ರಿ. ಸಾಕಷ್ಟು ಬೆವರು ಬಂದು ಮೈ ವಾಸನೆ ಬರ್ತೈತಿ, ಪಾದ ಉರಿ, ಕಣ್ಣು ಉರಿ, ಇನ್ನೂ ಏನೇನೋ ಡಿಸೀಸ್ಗಳು ಬರಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಸೊ ಅದನ್ನು ನಾವು ಅವಾಯ್ಡ್ ಮಾಡ್ಬೇಕಂತಂದ್ರೆ ಈ ಕೆಲವೊಂದು ಹಿಂಟ್ಸ್ಗಳನ್ನು ಏನಿಲ್ರಿ, ಇದನ್ನು ಫಾಲೋ ಮಾಡೋದು ಭಾಳ ಉತ್ತಮವಾದ ಕೆಲಸ ರೀ. ಆಮೇಲೆ ನಮ್ಮ ಮನ್ಯಾಗ ಚಿಳಿಮಿಳಿ ಇರ್ತಾರೆ ಹುಡುಗರು. ಈಗ ಸಾಲಿ ಸೂಟಿ ಮುಗಿದತ್ರಿ, ಇನ್ನೇನೈತಿ, ಹೊರಗೆ ಗೋಲಿ ಆಡಿದ್ನ್ಯಾ, ಚಿನಿಪಿಣಿ ಆಡಿದ್ನ್ಯಾ, ಅವು ಆಡಿದ್ನ್ಯಾ, ಇವು ಆಡಿದ್ನ್ಯಾ, ಹುಯ್ ಅಂತ ಹೊರಗೆ ಹೋಗ್ತಾರೆ ಕ್ರಿಕೆಟ್ ಆಡಕ್ಕಂತೇಳಿ. ಸೊ ದಯವಿಟ್ಟು ಒಂದು 2 ತಿಂಗಳು ಅವ್ರಿಗೆ ಕಂಟ್ರೋಲ್ ಮಾಡೋದು ಭಾಳ ಚಲೋ. ಯಾಕಂದ್ರೆ ಮನ್ಯಾಗ ಚೆಸ್, ಕೇರಮ್, ಅಂತಾಕ್ಷರಿ, ಟಿವಿ ನೋಡೋದು, ಮೊಬೈಲ್ ನೋಡೋದು, ಇನ್ನೇನು ಮಾಡಿಸ್ರಿ ಬಟ್ ಮನೆ ಬಿಟ್ಟು ಮಾತ್ರ ಹೊರಗೆ ಕಳಿಸ್ಬೇಡ್ರಿ. ಇನ್ನು ನಮ್ಮ ವಯಸ್ಸಾದವ್ರು ಸುಮ್ಮ ಕುಂದಿರ್ತಾರಲ್ರಿ, ಅವರು ನಮಗೆ ಹೊರಗೆ ಹೋಗಿ ಅಂತ ಮಾಡ್ತಾರೆ. ಅದಕ್ಕೆ ಹೊರಗೆ ಹೋಗಕ್ಕೆ ಬೇಡ್ರಿ. ಯಾಕಂದ್ರೆ ಆರೋಗ್ಯ ಭಾಳ ಸಮಸ್ಯೆ ಅದ. ಅದಕ್ಕೆ ಮನ್ಯಾಗ ಇಟ್ಕೊಳ್ಳೋದು ಭಾಳ ಉತ್ತಮ ಅಂತ ವಾತಾವರಣ. ಈ 2 ತಿಂಗಳು ಇದ್ರೆ ಕೋವಿಡ್ನಾಗ ಹೆಂಗಿತ್ತಲ್ರಿ, ಹಂಗೆ ಈ ಕೋವಿಡನ್ನ ಮತ್ತೊಂದು ಫಾಲೋ ಮಾಡೋದು ಪಾಳೆ ಬಂದೈತ್ರಿ. ಯಾಕಂದ್ರೆ 4 ತಾಸು ಒಟ್ಟ ಹೊರಗೆ ಹೋಗಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ನಾ ಏನು ಹೇಳಿಲ್ರಿ, ಫಾಲೋ ಮಾಡಿರಿ. ನಿಮ್ಮ ಆರೋಗ್ಯವನ್ನು ಉತ್ತಮವನ್ನು ಪಡಿಸುವಂಥ ಕೆಲಸ ನೀವು ಮಾಡಬೇಕು, ನಾವು ಮಾಡಬೇಕಾಗಿದ್ರಿ. ಅದಕ್ಕೆ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊರಿ, ನಮ್ಮ ಆರೋಗ್ಯ ನಾವು ಕಾಪಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಬಾಜು ಮನೆಗೂ ಹೇಳ್ರಿ, ಹಿಂದಿನ ಮನೆಗೆ ಹೇಳ್ರಿ, ಮುಂದಿನ ಮನೆಗೆ ಹೇಳ್ರಿ, ಬಲ್ಕಿನ ಮಂದಿಗೆ ಅಕ್ಕ ಗುಳಿಗೆ ಹೇಳಿ ಜಾಸ್ತಿ ಇದನ್ನು ಶೇರ್, ಲೈಕ್, ಕಮೆಂಟ್ ಮಾಡಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೆ ಟಾಟಾ, ನಮಸ್ಕಾರ, ಬಾಯ್ ಬಾಯ್.